ಅಂದರೆ ನಿಮ್ಮ ಈ 35 ವರ್ಷದ ಸಿನಿ ಜರ್ನಿಲಿ 25 ಎಸ್. ಸೊ ಆ 25 ಇಯರ್ಸ್ ಆಫ್ ಸಿನಿ ಜರ್ನಿಲಿ ನೀವು ಫಸ್ಟ್ ಶುರು ಮಾಡಿದ್ದು ಸೀರಿಯಲಿಂದ ಫಸ್ಟ್ ಬಂದಿದ್ದು ಇಂಡಸ್ಟ್ರಿಗೆ ಸೀರಿಯಲ್. ಸೊ ತದನಂತರ ನೀವು ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದೆ ಕೋಟಿಗೊಬ್ಬ. ಆಫರ್ ಕೊಟ್ಟಿದ್ಯಾರು? ಸುಮಾರು ಸೀರಿಯಲ್ಸ್ ಮಾಡ್ತಾರೆ, ಮನ್ವಂತರ, ತಿಳಿಯೋದಕ್ಕೆ ಸುಮಾರು ನೆನಪಿಲ್ಲ ಈಗ ಅಷ್ಟು. ಸುಮಾರು ಸೀರಿಯಲ್ಸ್ ಮಾಡಿದೆ. ಅಂದರೆ ಎಷ್ಟು ಜನನ ಮನಸ್ಸಿಗೆ ಮನ್ವಂತರ ಅವಾಗಲೇ ನಾನು ಕಾಲೇಜ್ ವಿಲನು. ಅವಾಗ ಕಾಲೇಜ್ ವಿಲನು ಸುನೀಲ್ ರಾವ್ ಹೀರೋ, ನೆನಪಿರ್ಲಿ ಪ್ರೇಮ್ ಹೀರೋ, ಅವರಿಬ್ಬರಿಗೆ ನಾನು ಟಕ್ಕರ್ ವಿಲನ್. ಸೀರಿಯಲ್ ಐ ಆಮ್ ಟಾಕಿಂಗ್ ಅಬೌಟ್ ಗುರುಪ್ರಸಾದ್ ವಾಸ್ ಅಸೋಸಿಯೇಟ್ ಡೈರೆಕ್ಟರ್ ಅವಾಗ ನಾವೆಲ್ಲ ಎಂಟ್ರಿ ಕೊಟ್ಟಾಗ. ಸೊ ಆ ಟೈಮಿಂದ ಹೌದು ಸಪ್ತಪದಿ ಮಾಡಿದೆ, ಸುನೀಲ್ ಪುರಾಣಿಕ್ ಅವರು ಒಂದು 2-3 ವರ್ಷ ಮಾಡಿದೆ. ಹಿಂಗೆ ಸುಮಾರು ಸೀರಿಯಲ್ಸ್ ನಾವು ಮಾಡ್ಕೊಂಬಂದೆ. ಎಲ್ಲೋ ಒಂದು ಕಡೆ ಚಾನಲ್ ಚೇಂಜ್ ಮಾಡ್ಬೇಕಾದ್ರೆ ನಾಗಣ್ಣ ಸರ್ ನೋಡಿದ್ದಾರೆ ನನ್ನ, ಹುಡುಗ ಕರ್ಸು ನಂಗೆ ಬೇಕು ಅಂತ. ಸೊ ಅವಾಗ ನನಗೆ ಕೋಟಿಗೊಬ್ಬ ಬಗ್ಗೆ ಕಾಸ್ಟ್ ಮಾಡಿದ್ರು, ಅಪೋಸಿಟ್ ವಿಷ್ಣು ಸರ್. ಫಸ್ಟ್ ಸಿನಿಮಾ ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಬೆಳ್ಳಿ ಪರದೆ ಕಾಣಿಸ್ಕೊಳ್ಳೋಕೆ ಶುರು ಆಗಿದೆ. ಅಲ್ಲಿಂದ ಶುರು ಆಯಿತು. ಆಮೇಲೆ ಸೀರಿಯಲ್ಸ್ ಬಿಟ್ಟೆ. ನನಗೆ ಸೀರಿಯಲ್ಸ್ ಬಿಟ್ಟೇನೆ ಒಂದು 20 ವರ್ಷ ಆಯಿತು. ಓಕೆ. ಬಟ್ ಆ ಸೀರಿಯಲಿಂದ ಧಾರಾವಾಹಿಯಿಂದ ನೀವು ಸಿನಿಮಾ ಬೆಳ್ಳಿ ಪರದೆಗೆ ಬಂದಾಗ ಜನ ಗುರ್ತಿಸೋದಕ್ಕೆ ಹೆಚ್ಚು ಶುರು ಮಾಡಿದ್ದು ಯಾವುದರಿಂದ? ಬೆಳ್ಳಿ ಪರದೆಗ ಅಥವಾ ಮೊದಲೇನಾಗಿತ್ತು, ಸಿನಿಮಾ, ಸೀರಿಯಲ್ ಅಷ್ಟು ಇರಲಿಲ್ಲ. ಅಂದರೆ ಓಕೆ, ಬಟ್ ಸಿನಿಮಾ ಗುರುತಿಸ್ತಾರೆ. ಇವತ್ತಿನಷ್ಟು ಅಡಿಕ್ಷನ್ ಈಗೇನಾಗಿದೆ, ಒಂಚೂರು ಚೇಂಜ್ ಆಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಈಗ ಸಿನಿಮಾ ಸೀರಿಯಲ್ಸು ಅಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದರೆ ನಾವು ಸೀರಿಯಲ್ಸ್ ಹ್ಯಾವ್ ಬಿಕಮ್ ವೆರಿ ಪಾಪ್ಯುಲರ್, ರಿಚ್ನೆಸ್, ಟೇಕಿಂಗ್ಸ್ ಆಗ್ಬೋದು, ಎವ್ರಿಥಿಂಗ್ ಸಿನಿಮಾ ಲೆವೆಲ್ಗೆ ಬಂದುಬಿಟ್ಟಿದೆ ಈಗ. ಸೊ ಹಿಂಗಾಗಿ ಅದಕ್ಕೂ ಇದು ಡಿಫ್ರೆನ್ಸು ನನಗೆ ಅನ್ನಿಸ್ತಾ ಇಲ್ಲ. ಮೊದಲಿನದಕ್ಕೂ ಇದು ಮಾಡೋದು. ಆವಾಗೆಲ್ಲ ಸಿನಿಮಾದಲ್ಲಿ ಒಂದು ಪಾತ್ರ ಸಿಗೋದೇ ಭಾಳ ಕಷ್ಟ ಇತ್ತು. ಆವಾಗ ಏನೋ ಇವನು ಸಿನಿಮಾದವನು, ಇವನು ಸೀರಿಯಲ್ನವರು ಅಂತ ಅದೊಂದು ಬೈಫರ್ಕೇಷನ್ ಮಾಡಿಬಿಟ್ಟಿದ್ರು. ಸೊ ಸೀರಿಯಲ್ನವ್ರಿಗೆ ಅಷ್ಟು ಬೆಲೆ ಇರ್ತಿರ್ಲಿಲ್ಲ. ಸೊ ಆ ಥರ ನಾನು ಸೀರಿಯಲ್ ಬಿಟ್ಟು ಸಿನಿಮಾ ಬಂದ ತಕ್ಷಣ ಸಿನಿಮಾದವನು ಅಂತ ಹಿಂಗೆ ಬಂತು. ಸೊ ಈಗಲೂ ಕೆಲವು ಅಲ್ಲಿ ನಡೀತಾ ಇದ್ದಾವೆ. ಬಟ್ ನನಗನ್ನಿಸ್ತಾ ಇರೋದು ಈಗ ಆಲ್ಮೋಸ್ಟ್ ಎರಡು ಈಕ್ವಲ್ ಇದೆ. ಸೊ ಯಾಕಂದ್ರೆ ಅಲ್ಲೂ ಆ್ಯಕ್ಟ್ ಮಾಡ್ತೀವಿ, ಇಲ್ಲೂ ಆ್ಯಕ್ಟ್ ಮಾಡ್ತೀವಿ. ಇವನು ಸಿನಿಮಾ, ಇವನು ಸೀರಿಯಲ್ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಆ್ಯಕ್ಟಿಂಗ್ ಇಸ್ ಪ್ರೊಫೆಷನ್. ಸೊ ನನಗೆ ಆಲ್ಮೋಸ್ಟ್ ಈಗ ಎರಡು ಒಂದೇ ಅಂತ ಅನಿಸುತ್ತೆ. ಸೊ ಐ ಆಮ್ ಓಕೆ ವಿತ್ ಎವ್ರಿಥಿಂಗ್ ನಾವು.